ಯಾವಾಗಲೂ ಹೊರಗಡೆನೇ ಊಟ ಮಾಡೋರಿಗೆ ಈ ಥರ ಮನೆಯಲ್ಲಿ ಬಟರ್ ಚಿಕನ್ನ ಮಾಡಿಕೊಡಿ. ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ಒಂದ್ಸಲ ತಿಂದಿದ್ದಾರೆ ಅಂದರೆ ನೆಕ್ಸ್ಟ್ ಹೊರಗಡೆ ಊಟ ಮಾಡೋದನ್ನು ಬಿಟ್ಟು ಮನೆಯಲ್ಲೇ ಊಟ ಮಾಡ್ತಾರೆ. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಈ ಬಟರ್ ಚಿಕನ್ನು. ಬನ್ನಿ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಹಾಫ್ kg ಬೌನ್ಲೆಸ್ ಚಿಕನ್ನ ಯೂಸ್ ಮಾಡಿಕೊಂಡು ಬಟರ್ ಚಿಕನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹಾಫ್ kg ಚಿಕನ್ಗೆ 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ, 1 ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, 1/2 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಹಾಗೆ ರುಚಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ನಿಂಬೆ ಹುಳಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1/2 ಅವರ್ ಮ್ಯಾರಿನೇಟ್ ಮಾಡಬೇಕು. ಇಡೋದಾದರೆ 1 ಅವರ್ ತನಕ ಇಡಬಹುದು, ಏನೂ ಆಗಲ್ಲ. ಈ ಥರ ಮ್ಯಾರಿನೇಟ್ ಮಾಡಿ ಇಡೋದ್ರಿಂದ ಚಿಕನ್ ಪೀಸಸ್ಗೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಹಾಗೆ ಚಿಕನ್ ಬೆಂದಮೇಲೆ ಸಾಫ್ಟಾಗೂ ಸಹ ಇರುತ್ತೆ. ಈಗ ಮಸಾಲೆನ ಪ್ರಿಪೇರ್ ಮಾಡೋದಕ್ಕೆ ಒಂದು ಫ್ರೈ ಪ್ಯಾನ್ಗೆ 3 ಟೀ ಸ್ಪೂನ್ ಆಗೋಷ್ಟು ಬಟರ್ ಹಾಕ್ಕೊಂಡು ಫ್ಲೇವರ್ಗೆ 2 ಪಲಾವ್ ಎಲೆ ಹಾಕ್ಕೊಂಡು ದೊಡ್ಡದಾಗಿ ಇರೋವಂಥ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ. 2 ಈರುಳ್ಳಿನ ಯೂಸ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗತ್ತೆ. ಈಗ ಅದಕ್ಕೇ 1/4 ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಜೀರಿಗೆ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, 1/2 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕಿ ಹಸಿ ಫ್ಲೇವರ್ ಎಲ್ಲ ಹೋಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಇದಿಷ್ಟು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಇದಕ್ಕೇ 1 ಟೀ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟು ಮನೆಯಲ್ಲಿ ತಕ್ಷಣಕ್ಕೆ ಪ್ರಿಪೇರ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಇದಕ್ಕೇ 8 ರಿಂದ 10 ಗೋಡಂಬಿನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಗೋಡಂಬಿ ಹಾಕ್ಕೊಳ್ಳೋದ್ರಿಂದ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಗ್ರೇವಿ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇದಕ್ಕೇ 3 ದೊಡ್ಡ ಸೈಜ್ ಟೊಮೊಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನಾನಿಲ್ಲಿ ಪಾರಮ್ ಟೊಮೊಟೊನ ಯೂಸ್ ಮಾಡ್ತಾ ಇದ್ದೀನಿ. ನಾಟಿ ಟೊಮೊಟೊ ಯೂಸ್ ಮಾಡೋದ್ರಿಂದ ಇಲ್ಲಿ ಹುಳಿ ಜಾಸ್ತಿ ಆಗುತ್ತೆ, ಹಾಗಾಗಿ ಪಾರಮ್ ಟೊಮೊಟೊನೇ ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು. ಟೊಮೊಟೊ ಪೂರ್ತಿಯಾಗಿ ಸಾಫ್ಟಾಗಿ ಬೆಂದಾಗ ಮಸಾಲೆ ಸಹ ಕ್ರೀಮಿಯಾಗಿ ಬರುತ್ತೆ. ನೋಡಿ, ಟೊಮೊಟೊ ಎಲ್ಲ ಪೂರ್ತಿಯಾಗಿ ಸಾಫ್ಟ್ ಆಗಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟಾದರೆ ಸಾಕು. ಈಗ ಸ್ಟವ್ ಆಫ್ ಮಾಡಿ ಇದನ್ನು ತಣಿಯೋದಕ್ಕೆ ಬಿಡ್ತಾ ಇದ್ದೀನಿ. ಈ ತಣಿಯೋ ಅಷ್ಟರಲ್ಲಿ ಈಗ ಒಂದು ಕಡಾಯಿಗೆ 2 ಟೀ ಸ್ಪೂನ್ ಆಗೋಷ್ಟು ಬಟರ್ನ ಹಾಕ್ಕೊಂಡು ಅದಕ್ಕೆ ಆಗಲೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದಂಥ ಚಿಕನ್ನ ಹಾಕಿ ಹಾಫ್ ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಚಿಕನ್ ಇಲ್ಲಿ 50% ಬೇಯಿಸ್ಕೋಬೇಕಾಗತ್ತೆ, ಮತ್ತು ಗ್ರೇವಿಯಲ್ಲಿ 50% ಬೇಯುತ್ತೆ. ಮತ್ತು ಚಿಕನ್ನ ಬಟರಲ್ಲೇ ಬೇಯಿಸಬೇಕು, ಯಾವುದೇ ಕಾರಣಕ್ಕೂ ನೀರೆಲ್ಲ ಯೂಸ್ ಮಾಡಬಾರ್ದು. ನೋಡಿ, ಚಿಕನಲ್ಲಿ ನ್ಯಾಚುರಲ್ ಆಗಿ ವಾಟರ್ ರಿಲೀಸ್ ಆಗಿದೆ. ಇದು ಡ್ರೈ ಆಗೋವರೆಗೂ ಬೇಯಿಸ್ಕೋಬೇಕು. ಈಗ ಅಷ್ಟರಲ್ಲಿ ತಣ್ಣದಿರೋಂಥ ಮಸಾಲೆನ ಫೈನ್ ಪೇಸ್ಟಾಗಿ ರುಬ್ಕೊಳ್ಳೋಣ. ಮಸಾಲೆ ಎಷ್ಟಾಗುತ್ತೋ ಅಷ್ಟು ಫೈನಾಗಿ ರುಬ್ಕೋಬೇಕು, ಆಗಷ್ಟೇ ಗ್ರೇವಿ ಫುಲ್ಲು ಕ್ರೀಮಿ ಟೆಕ್ಸ್ಚರಲ್ಲಿ ಬರುತ್ತೆ. ಟೇಸ್ಟ್ ಸಹ ಸೇಮ್ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಸಿಗುತ್ತೆ. ಮಸಾಲೆ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಅದೇ ಪ್ಯಾನ್ಗೆ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಪೂರ್ತಿಯಾಗಿ ಪೇಸ್ಟ್ ಆಗಿದೆ. ಈಗ ಚಿಕನ್ ಸಹ ಬಾಯ್ಲ್ ಆಗಿದೆ, ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ. ಆಲ್ರೆಡಿ 50% ಬೆಂದಿದೆ. ಈಗ ಇದನ್ನು ಒಂದು ಬೌಲಿಗೆ ತೆಗೆದಿಡ್ತಾ ಇದ್ದೀನಿ. ಈಗ ಒಂದು ಕಡೆಗೆ 2 ಟೀ ಸ್ಪೂನ್ ಆಗೋಷ್ಟು ಬಟರ್ನ ಹಾಕ್ಕೊಂಡು ರುಬ್ಕೊಂಡಿರೋಂಥ ಅಷ್ಟು ಪೇಸ್ಟನ್ನು ಹಾಕ್ಕೊಂಡು ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನು ಆ್ಯಡ್ ಮಾಡ್ಕೊಳ್ಳುವಾಗ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಗ್ರೇವಿ ಎಷ್ಟು ತಿಕ್ಕಾಗಿರುತ್ತೋ ಅಷ್ಟು ಬೇಗ ಆಗುತ್ತೆ. ನೋಡಿ, ಈಗ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ 1/2 ಟೀ ಸ್ಪೂನ್ ಆಗೋಷ್ಟು ಶುಗರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಕುದೀತಾ ಇರಬೇಕಾದ್ರೆ ಸ್ವಲ್ಪ ಕಸೂರಿ ಮೆಥಿನ ಉಜ್ಜಿ ಹಾಕೋತಾ ಇದ್ದೀನಿ. ಕಸೂರಿ ಮೆಥಿ ಎಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಕುದೀತಾ ಇರೋವಂಥ ಗ್ರೇವಿಗೆ ಬಾಯ್ಲ್ ಮಾಡಿಟ್ಕೊಂಡಿರೋವಂಥ ಚಿಕನ್ನ ಹಾಕಿ ಚೆನ್ನಾಗಿ ಒಂದ್ಸಲ ಕೈ ಆಡಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ 2 ರಿಂದ 3 ನಿಮಿಷ ಬೇಯಿಸ್ಕೋಬೇಕು ಗ್ರೇವಿ ಎಲ್ಲ ಚಿಕನ್ನ. ನೋಡಿ, ಗ್ರೇವಿ ಥಿಕ್ನೆಸ್ಸು ಕ್ರೀಮಿಯಾಗಿ ಪರ್ಫೆಕ್ಟಾಗಿ ಬಂದಿದೆ. ಈಗ ಇದು ಕುದೀತಾ ಇರೋಂಥ ಟೈಮಲ್ಲಿ ನೀವು ಅಮೂಲ್ ಕ್ರೀಮ್ ಇದ್ದರೆ
ಅಮೂಲ್ ಕ್ರೀಮ್ನ ಯೂಸ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ 2 ಟೀ ಸ್ಪೂನ್ ಆಗೋಷ್ಟು ಫ್ರೆಶ್ ಕ್ರೀಮ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ರೀಮ್ ಎಲ್ಲ ಹಾಕಿ ಚೆನ್ನಾಗಿ ಒಂದ್ಸಲ ಕೈ ಆಡಿ ಸ್ಟವ್ ಆಫ್ ಮಾಡಿದ್ರೆ ಆಯಿತು. ಸಖತ್ ಟೇಸ್ಟಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬಟರ್ ಚಿಕನ್ ಗ್ರೇವಿ ಮನೆಯಲ್ಲೇ ರೆಡಿ ಆಗುತ್ತೆ. ಈ ರೆಸಿಪಿನ ಪ್ರಿಪೇರ್ ಮಾಡೋದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಅನ್ನೋದು ಬಿಟ್ಟರೆ ಸಖತ್ ಟೇಸ್ಟಿಯಾಗಿರುತ್ತೆ. ಯಾವುದೇ ರೆಸ್ಟೋರೆಂಟ್ ಸ್ಟೈಲಿಗೂ ಏನು ಕಡಿಮೆ ಇರೋದಿಲ್ಲ ಟೇಸ್ಟು. ಹಾಗೆ ಚಪಾತಿ, ಪುಲ್ಕ, ದೋಸೆ ಎಲ್ಲದ್ರ ಜೊತೆನೂ ತಿನ್ನಬಹುದು. ನಾನು ತೋರಿಸ್ಕೊಟ್ಟಂಗೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನಷ್ಟು ರೆಸಿಪೀಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ಕಲ್ಲೂ ಸಹ ನಮ್ಮ ಪೇಜ್ ಅವೈಲಬಲ್ ಇದೆ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.